ಹೈಕಮಾಂಡ್ಗೆ ತಲೆನೋವಾಗಿದೆ ಬಿಜೆಪಿಯ ಬಣ ಬಡಿದಾಟ. ರೆಬೆಲ್ ನಾಯಕ ಯತ್ನಾಳ್ ಅವರ ಬಾಯಿ ಮುಚ್ಚಿಸೋದಕ್ಕೆ ನಾನಾ ರೀತಿಯ ಕಸರತ್ತು ನಡೀತಾ ಇದೆ. ತಟಸ್ಥ ಬಣದ ನಾಯಕರಿಗೆ ಹೈಕಮಾಂಡ್ ಇದೀಗ ನೋಟಿಸ್ ಅನ್ನ ಕೊಟ್ಟಿದೆ. ಯತ್ನಾಳ್ ವಿರುದ್ಧ ಕ್ರಮಕ್ಕೆ ಮುಂದಾಗ್ತಾ ಇದೆಯಾ ಹೈಕಮಾಂಡ್? ಹಾಗಾದ್ರೆ ಯತ್ನಾಳ್ ವಿರುದ್ಧ ಕ್ರಮ ಬೇಡ ಅಂತ ತಟಸ್ಥ ಬಣ ಹೇಳ್ತಾ ಇದೆ. ಶಿಸ್ತು ಕ್ರಮ ಕೈಗೊಂಡ್ರೆ ಆಗುವಂತ ಸಾಧಕ ಬಾಧಕಗಳನ್ನ ಕೂಡ ಈ ಸಂದರ್ಭದಲ್ಲಿ ಪ್ರಸ್ತಾಪವನ್ನ ಮಾಡ್ತಾ ಇದ್ದಾರೆ. ಶಿಸ್ತು ಕ್ರಮ ಕೈಗೊಂಡ್ರೆ ನೆಗೆಟಿವ್ ಪರಿಣಾಮಗಳೇ ಜಾಸ್ತಿ ಆಗತ್ತೆ. ಶಿಸ್ತು ಕ್ರಮದ ಬದಲು ಕಟ್ಟಪ್ಪಣೆ ನೀಡುವ ಕುರಿತು ಸಲಹೆಯನ್ನ ನೀಡಿದ್ದಾರೆ. ತಟಸ್ಥ ಬಣದ ನಾಯಕರಿಗೆ ಹೈಕಮಾಂಡ್ ಟಾಸ್ಕ್ ಕೂಡ ಈ ಸಂದರ್ಭದಲ್ಲಿ ನೀಡಿದೆ. ಏನದು ಟಾಸ್ಕ್? ಶಿಸ್ತು ಕ್ರಮವನ್ನ ತೆಗೆದುಕೊಂಡ್ರೆ ನೆಗೆಟಿವ್ ಪರಿಣಾಮಗಳೇ ಜಾಸ್ತಿ ಅನ್ನುವಂತ ವಿಚಾರವನ್ನ ಪ್ರಸ್ತಾಪವನ್ನ ಮಾಡಿದ್ದಾರೆ ಹೈಕಮಾಂಡ್ ಮುಂದೆ. ಇನ್ನು ಹೈಕಮಾಂಡ್ ಟಾಸ್ಕ್ಗೆ ಶಾಕ್ ಆಗಿದೆ ತಟಸ್ಥ ಬಣ. ಶಾಸಕ ಯತ್ನಾಳ್ರನ್ನ ಸುಮ್ಮನಿರಿಸುವಂತಹ ಕೆಲಸವನ್ನ ಈಗ ತಟಸ್ಥ ಬಣಕ್ಕೆ ನೀಡಲಾಗಿದೆ. ಯತ್ನಾಳ್ ಬಹಿರಂಗ ಹೇಳಿಕೆಗೆ ನೀವೇ ಜವಾಬ್ದಾರರು. ತಟಸ್ಥ ಬಣಕ್ಕೆ ಸವಾಲಾಗಿದೆ ಈಗ ರೆಬಲ್ ನಾಯಕ ಯತ್ನಾಳ್ ಸುಮ್ಮನಿರಿಸೋದಕ್ಕೆ ಸಾಧ್ಯವೇ ಅಂತ ಈಗ ಯೋಚನೆ ಮಾಡುವಾಗಿದೆ ತಟಸ್ಥ ಬಣದಿಂದ. ಹೈಕಮಾಂಡ್ ಟಾಸ್ಕ್ ಕಷ್ಟ ಎನ್ನುತ್ತಿರುವಂತಹ ತಟಸ್ಥ ಬಣ ಯತ್ನಾಳ್ ವಿರುದ್ಧ ಯಾವ ಕ್ರಮ ಅನ್ನೋದೇ ಈಗ ಕುತೂಹಲ ಕಾರಣ ಆಗ್ತಾ ಇದೆ. ಬಿಜೆಪಿಯಲ್ಲಿ ಸಂಕಷ್ಟವನ್ನ ಸೃಷ್ಟಿಸಿದೆ ಯತ್ನಾಳ್ಗೆ ನೀಡಿರುವಂತಹ ನೋಟಿಸ್. ಏನಾಗಲಿದೆ ಅನ್ನೋ ಚರ್ಚೆಯಲ್ಲಿರುವಂತಹ ಕೇಸರಿ ಪಡೆ. ಅವರ ವಿರುದ್ಧವಾಗಿ ಕ್ರಮ ಬೇಡ, ಅದರ ಸಾಧಕ ಬಾಧಕಗಳ ಬಗ್ಗೆ ಈಗ ಬಿಜೆಪಿಯ ತಟಸ್ಥ ನಾಯಕರು ಚರ್ಚೆ ಮಾಡಿದ್ದಾರೆ ಹೈಕಮಾಂಡ್ ಬಳಿ. ಹಾಗಾಗಿ ಹೈಕಮಾಂಡ್ ಈಗ ತಟಸ್ಥ ಬಣಕ್ಕೆ ಟಾಸ್ಕ್ ನೀಡಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ಇಷ್ಟು ದಿನ ಯತ್ನಾಳ್ ಅವರ ಹೇಳಿಕೆ ಆಗಿರ್ಬೋದು, ಅವರ ನಡೆ ಆಗಿರ್ಬೋದು, ಹೈಕಮಾಂಡ್ಗೆ ದೊಡ್ಡ ತಲೆನೋವಾಗಿತ್ತು. ಈಗ ತಟಸ್ಥ ನಾಯಕರಿಗೆ ತಲೆನೋವಾಗಿದೆ ಅಂತ ಕಾಣಿಸುತ್ತೆ. ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ ಪ್ರಗತಿ, ಬಿಜೆಪಿಯ ರೆಬಲ್ ನಾಯಕರಾಗಿರುವಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಕೇಂದ್ರ ನಾಯಕರಿಗಾಗಲೇ ನೋಟಿಸ್ ಅನ್ನು ಜಾರಿ ಮಾಡಿದ್ದಾರೆ. ಶಿಸ್ತು ಸಮಿತಿಯಿಂದ ಬಂದಿರತಕ್ಕಂಥ ನೋಟಿಸ್ಗೆ 72 ಗಂಟೆಯೊಳಗೆ ಉತ್ತರ ಕೊಡಬೇಕಾಗಿತ್ತು. ಆದ್ರೆ ಉತ್ತರವನ್ನು ಕೂಡ ಯತ್ನಾಳ್ ಇದುವರೆಗೆ ಕೊಟ್ಟಿಲ್ಲ. ಉತ್ತರವನ್ನ ಕೊಡುವಂತ ಅಗತ್ಯ ಮತ್ತು ಅನಿವಾರ್ಯ ಸದ್ಯಕ್ಕಿಲ್ಲ ಅನ್ನುವಂತ ಮಾತನ್ನ ಈಗಾಗಲೇ ಯತ್ನಾಳ್ ಹೇಳಿದ್ದಾರೆ ಮತ್ತು ಆ ಕುರಿತಾದ ಸಂದೇಶವನ್ನು ಕೂಡ ಹೈಕಮಾಂಡ್ಗೆ ರವಾನೆ ಮಾಡಿದ್ದಾರೆ. ಸೊ ಇಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂಥ ಯತ್ನಾಳ್ ವಿರುದ್ಧ ಕ್ರಮ ತೆಗೆದುಕೊಂಡ್ರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆನೂ ಕೂಡ ಬಹಳ ಗಂಭೀರವಾಗಿರುವಂತ ಚರ್ಚೆ ಆಗ್ತಾ ಇದೆ. ಯತ್ನಾಳ್ ಮೇಲೆ ಯಾವುದೇ ಕ್ರಮ ತೆಗೆದುಕೊಳ್ಳಬೇಡಿ ಅನ್ನುವಂತ ಒಂದು ಅಭಿಪ್ರಾಯವನ್ನ ತಟಸ್ಥ ಬಣದಲ್ಲಿ ಗುರುಸ್ಕೊಂಡಿರ್ತಕ್ಕಂಥ ನಾಯಕರು ಹೇಳಿದ್ದಾರೆ. ತಟಸ್ಥ ಬಣ ಹೇಳ್ತಾ ಇರೋ ಅಭಿಪ್ರಾಯಕ್ಕೆ ಪೂರಕವಾಗಿ ಮರು ಟಾಸ್ಕ್ ಅನ್ನ ಹೈಕಮಾಂಡ್ ತಟಸ್ಥ ಬಣದ ನಾಯಕರಿಗೆ ನೀಡಿದೆ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಬಾಯಿಯನ್ನು ಮುಚ್ಚುವ ಕೆಲಸ ನೀವು ಮಾಡ್ತೀರಾ ಅಂತಕ್ಕಂಥ ಮರು ಪ್ರಶ್ನೆಯನ್ನ ಹೈಕಮಾಂಡ್ ಹಾಕಿದೆ. ಹೈಕಮಾಂಡ್ ಹಾಕ್ತಾ ಇರುವಂತ ಈ ಒಂದು ಏನು ಮರು ಟಾಸ್ಕ್ ಇದೆ, ಇದು ಟಾಸ್ಕ್ ಅನ್ನ ಫುಲ್ಫಿಲ್ ಮಾಡ್ತಕ್ಕಂಥ ತಟಸ್ಥ ಬಣದ ನಾಯಕರಿಗೆ ದೊಡ್ಡ ಸವಾಲಾಗಿದೆ. ಯಾಕೆಂತಂದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಒಂದು ಸ್ವಭಾವ ಗಮನಿಸಿರ್ತಕ್ಕಂಥ ಎಲ್ಲಾ ನಾಯಕರಿಗೆ ಇವ್ರನ್ನ ಕಂಟ್ರೋಲ್ ಮಾಡಿಕ್ ಸಾಧ್ಯವೇ ಅಂತಕ್ಕಂಥ ಸಹಜವಾದಂತ ಅನುಮಾನ ಇದೆ. ಈ ಅನುಮಾನದ ಹಿನ್ನೆಲೆಯಲ್ಲಿ ಯಾವ ಕ್ರಮವನ್ನು ತೆಗೆದುಕೊಳ್ಳಬೇಕು ಅಂತಕ್ಕಂಥದ್ದು ಈಗ ಬಿಜೆಪಿ ಒಳಗಡೆ ದೊಡ್ಡ ಮಟ್ಟದ ಚರ್ಚೆಗೆ ಕಾರಣವಾಗಿರ್ತಕ್ಕಂಥದ್ದು. ಯತ್ನಾಳ್ ವಿರುದ್ಧ ಕ್ರಮಕ್ಕೆ ಹೈಕಮಾಂಡ್ ಮುಂದಾಗ್ತಿದೆ ಅಂತ. ಥ್ಯಾಂಕ್ ಯು ಆನಂದ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.